ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದ 2ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಸತ್ಯವತಿ ಅಂತಂದರೆ ಮತ್ಸ್ಯಗಂಧಿ ಹಾಗೆಯೇ ಪರಾಶರ ಮುನಿಯ ಸಂವಾದವನ್ನು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ಮತ್ಸ್ಯಗಂಧಿ ಹೇಳ್ತಾಳೆ, ತುಂಬ ಬುದ್ಧಿಶಾಲಿಯಾದ ಪರಾಶರ ಮುನಿ, ನೀನು ನಿನ್ನ ಕಾಮಾಭಿಲಾಷೆಯನ್ನು ತ್ಯಜಿಸು. ಏಕೆಂದರೆ ಜನರು ಮಾಡುವ ದೂಷಣೆಯನ್ನು ಸಹಿಸುವುದು ಬಹು ಕಷ್ಟವು. ನಿಂದಾಸ್ಪದವಾದ ನಮ್ಮ ಕೆಲಸವನ್ನು ಜನಗಳು ನೋಡಿ ಮಾಡುವ ನಿಂದೆಯನ್ನು ಹೋಗಲಾಡಿಸುವುದು ಅಸಾಧ್ಯವು ಅಂತ ಸತ್ಯವತಿ ಹೇಳುತ್ತಾಳೆ. ಅದನ್ನು ಕೇಳಿ ಅದನ್ನು ಯುಕ್ತವೆಂದು ಗಮನಿಸಿ ಉದಾರ ಬುದ್ಧಿಯುಳ್ಳಂತಹ ಪರಾಶರ ಮುನಿ ಕೂಡಲೇ ತನ್ನ ತಪೋಬಲದಿಂದ ಹಿಮವನ್ನು ಕಲ್ಪಿಸುತ್ತಾನೆ. ಹಿಮವು ಆವರಿಸಿದ ಕೂಡಲೇ ದಡವೆಲ್ಲ ಕತ್ತಲೆಯಾಗ್ತದೆ. ಆಗ ಆ ಯುವತಿ ಪರಾಶರ ಮುನಿಯನ್ನು ಕುರಿತು ವಿನಯಪೂರ್ವಕವಾಗಿ ಈ ರೀತಿಯಾಗಿ ಹೇಳ್ತಾಳೆ, ಓ ಬ್ರಾಹ್ಮಣ ಶ್ರೇಷ್ಠನೇ, ನಾನು ಅವಿವಾಹಿತಳಾದ ಕನ್ನಿಕೆಯು. ನೀನು ನನ್ನನ್ನು ಭೋಗಿಸಿ ಅನಂತರ ನೀನು ನಿನ್ನ ಮನಸ್ಸು ಬಂದಂತೆ ಹೊರಟು ಹೋಗುವವನಾಗಿರುವೆ. ಓ ಬ್ರಾಹ್ಮಣನೇ, ಆದುದರಿಂದ ನಿನ್ನಿಂದ ನಾನು ಗರ್ಭಿಣಿಯಾದರೆ ನನ್ನ ಗತಿಯೇನು? ಅಲ್ಲದೆ ನಾನು ನನ್ನ ತಂದೆಗೆ ಏನನ್ನ ಹೇಳಲಿ? ನೀನೇನೋ ನನ್ನನ್ನು ಭೋಗಿಸಿ ಹೊರಟು ಹೋಗುವೆ. ನನ್ನ ಕನ್ಯಾವಸ್ಥೆಯು ನಾಶವಾಗುವುದರಿಂದ ನನ್ನನ್ನು ಆಮೇಲೆ ಯಾರು ಮದುವೆಯಾಗಿ ಕಡೆಯವರೆಗೂ ಕಾಪಾಡುವರು? ಅನಾಥಳಾಗುವ ನಾನು ಮುಂದೆ ಏನನ್ನ ಮಾಡಲಿ? ಅದನ್ನು ಹೇಳು ಅಂತ ಹೇಳ್ತಾಳೆ. ಆಗ ಪರಾಶರ ಮುನಿ ಹೇಳ್ತಾನೆ, ಎಲೈ ಪ್ರಿಯಳೆ, ನೀನು ನನ್ನ ಇಷ್ಟವನ್ನು ಪೂರ್ತಿಗೊಳಿಸಿದ ಅನಂತರವೂ ಸಹ ಪುನಃ ಮುಂಚಿನಂತೆಯೇ ಕನ್ನಿಕೆಯೇ ಆಗಿರುವೆ. ನಿನ್ನ ಕನ್ಯಾವಸ್ಥೆಯು ನಾಶವಾಗಲಾರದು. ಅಲ್ಲದೆ ಎಲೈ ಭಯದಿಂದ ಕೂಡಿದಂತಹ ಸ್ತ್ರೀಯೇ, ನೀನು ನಿನಗೆ ಬೇಕಾದ ವರವನ್ನು ಕೇಳು, ನಾನು ಕೊಡುತ್ತೇನೆ ಅಂತ ಹೇಳುತ್ತಾನೆ. ಆಗ ಸತ್ಯವತಿಯು ಪರಾಶರ ಮುನಿಯನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾಳೆ, ಓ ಮಾನವನ್ನು ಕೊಟ್ಟು ಕಾಪಾಡತಕ್ಕ ಪರಾಶರ ಮುನಿಯೇ, ಜಗತ್ತಿನಲ್ಲಿ ನನ್ನ ತಂದೆ ತಾಯಿಗಳು ಈ ವಿಷಯವನ್ನು ತಿಳಿಯದಂತೆಯೂ ಮತ್ತು ನನ್ನ ಕನ್ಯಾವಸ್ಥೆಯು ನಾಶವಾಗದಂತೆಯೂ ಮಾಡು. ಅಲ್ಲದೆ ಓ ಬ್ರಾಹ್ಮಣ ಶ್ರೇಷ್ಠನೇ, ನನ್ನಲ್ಲಿ ಹುಟ್ಟತಕ್ಕ ಪುತ್ರನು ನಿನಗೆ ಸಮಾನನೂ ಆಶ್ಚರ್ಯಕರವಾದ ಪರಾಕ್ರಮವುಳ್ಳವನೂ ಆಗಲಿ. ನನ್ನ ದೇಹದ ಈ ಸುವಾಸನೆಯು ಹೀಗೆಯೇ ಯಾವಾಗಲೂ ಇರಲಿ ಮತ್ತು ನನಗೆ ಯಾವಾಗಲೂ ಹೊಸ ಹೊಸ ಯೌವನವೇ ಉಂಟಾಗುತ್ತಿರಲಿ ಅಂತ ಸತ್ಯವತಿ ಪರಾಶರ ಮುನಿಯನ್ನು ಕೇಳುತ್ತಾಳೆ. ಪರಾಶರ ಮುನಿಯು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ, ಎಲೈ ಸುಂದರಿಯೇ, ನಾನು ಹೇಳುವುದನ್ನು ಕೇಳು. ನಿನ್ನ ಪುತ್ರನು ವಿಷ್ಣುವಿನ ಅಂಶದಿಂದ ಹುಟ್ಟಿದವನಾಗಿಯೂ ಪಾಪರಹಿತನಾಗಿಯೂ 3 ಲೋಕಗಳಲ್ಲಿಯೂ ಪ್ರಸಿದ್ಧ ಹೊಂದಿದವನಾಗಿಯೂ ಆಗುವನು. ಎಲೈ ಉತ್ತಮ ಸ್ತ್ರೀಯೇ, ನಾನು ಯಾವುದೋ ಒಂದು ಕಾರಣ ವಿಶೇಷದಿಂದ ನಿನ್ನನ್ನು ನೋಡಿ ಕಾಮಪೀಡಿತನಾದೆನು, ಸ್ವಾಭಾವಿಕವಾಗಿ ಅಲ್ಲವು. ಎಲೈ ಸುಂದರವಾದ ಮುಖವುಳ್ಳ ಸತ್ಯವತಿಯೇ, ಇದಕ್ಕಿಂತ ಮೊದಲು ಎಂದೂ ನನಗೆ ಈ ರೀತಿಯ ಮೋಹವು ಉಂಟಾಗಿರಲಿಲ್ಲವು. ಅಪ್ಸರ ಸ್ತ್ರೀಯರ ಸೌಂದರ್ಯವನ್ನು ನೋಡಿಯೂ ಸಹ ನಾನು ಯಾವಾಗಲೂ ಮೋಹವಿಕಾರಕ್ಕೆ ಒಳಗಾಗದೆ ಧೈರ್ಯದಿಂದ ಇದ್ದೆನು. ಅಂತಹ ಸುಂದರಿಯರನ್ನು ನೋಡಿಯೂ ಸಹ ನನ್ನ ಮನಸ್ಸು ಚಂಚಲವಾಗಲಿಲ್ಲ. ದೈವ ಸಂಕಲ್ಪದಿಂದ ಅಕಸ್ಮಾತ್ತಾಗಿ ನಾನು ನಿನ್ನನ್ನು ನೋಡಿ ಕಾಮಪೀಡಿತನಾದೆನು. ಆದುದರಿಂದ ಈ ವಿಷಯದಲ್ಲಿ ಏನೋ ಒಂದು ಕಾರಣವಿದೆ ಎಂದು ತಿಳಿ. ಏಕೆಂದರೆ ದೈವ ಸಂಕಲ್ಪವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲವು. ಅಲ್ಲದೆ ಅತ್ಯಂತ ದುರ್ವಾಸನೆಯುಳ್ಳ ನಿನ್ನನ್ನು ನೋಡಿ ನಾನು ಹೇಗೋ ಮೋಹಗೊಂಡೆನು. ಆದುದರಿಂದ ಎಲೈ ಸುಂದರವಾದ ಮುಖವುಳ್ಳ ಸ್ತ್ರೀಯೇ, ನಿನ್ನ ಪುತ್ರನು ಪುರಾಣಗಳನ್ನು ರಚಿಸಿ ಉಪದೇಶ ಮಾಡತಕ್ಕವನು, ಬೆರೆತು ಒಟ್ಟಾಗಿರುವಂತಹ ವೇದಗಳನ್ನು ಮತ್ತು ಅವುಗಳ ಅರ್ಥವನ್ನು ತಿಳಿದವನು ಮತ್ತು ಅವುಗಳನ್ನು ಋಗ್ ಯಜುಸ್ ಸಾಮ ಅಥರ್ವಗಳೆಂದು ವಿಭಾಗವನ್ನು ಮಾಡತಕ್ಕವನೂ 3 ಲೋಕದಲ್ಲಿಯೂ ಪ್ರಸಿದ್ಧನಾದವನೂ ಆಗುವನು. ಸೂತ ಮುನಿಯು ಮುಂದುವರಿಸ್ತಾ ಹೇಳುತ್ತಾನೆ, ಮುನಿಶ್ರೇಷ್ಠನಾದ ಪರಾಶರ ಮುನಿಯು ಹೀಗೆ ಅವಳಿಗೆ ಸಮಾಧಾನವನ್ನು ಒಪ್ಪುವಂತೆ ಹೇಳಿ ಸಂತೋಷದಿಂದ ತನ್ನ ಅಧೀನಳಾದ ಆ ಸತ್ಯವತಿಯನ್ನು ಭೋಗಿಸಿ ಆಮೇಲೆ ಆ ಯಮುನಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಶೀಘ್ರವಾಗಿ ಹೊರಟು ಹೋದನು. ಆ ಸತ್ಯವತಿಯೂ ಕೂಡಲೇ ಗರ್ಭಿಣಿಯಾದಳು ಮತ್ತು ಯಮುನಾ ನದಿಯ ದ್ವೀಪದಲ್ಲಿ ಮತ್ತೊಬ್ಬ ಮನ್ಮಥನೋ ಎಂಬಂತೆ ಇದ್ದ ಅತ್ಯಂತ ಸುಂದರನಾಗಿರತಕ್ಕಂತಹ ಒಬ್ಬ ಪುತ್ರನನ್ನು ಪ್ರಸವಿಸಿದಳು. ಅತ್ಯಂತ ತೇಜಸ್ವಿಯೂ ವೀರ್ಯವಂತನೂ ಆದ ಪುತ್ರನು ಹುಟ್ಟಿದ ಕೂಡಲೇ ತಪಸ್ಸನ್ನು ಮಾಡುವುದರಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ತನ್ನ ತಾಯಿಯಾದ ಸತ್ಯವತಿಯನ್ನು ಕುರಿತು ಹೀಗೆ ಹೇಳಿದನು, ಎಲೈ ತಾಯಿಯೇ, ನೀನು ನಿನ್ನ ಇಷ್ಟ ಬಂದೆಡೆಗೆ ಹೋಗು. ನಾನು ಕೂಡ ಇನ್ನು ಮೇಲೆ ತಪಸ್ಸನ್ನು ಮಾಡುವುದಕ್ಕೋಸ್ಕರ ಹೊರಟು ಹೋಗುತ್ತೇನೆ. ಎಲೈ ಭಾಗ್ಯಶಾಲಿನಿಯಾದ ತಾಯಿಯೇ, ನೀನು ಯಾವಾಗ ನನ್ನನ್ನು ಸ್ಮರಿಸುತ್ತೀಯೋ ಆಗ ನಾನು ನನ್ನ ಸ್ವರೂಪವನ್ನು ನಿನಗೆ ತೋರಿಸುತ್ತೇನೆ. ಓ ತಾಯಿಯೇ,
ನಿನಗೆ ಯಾವಾಗ ಯಾವುದಾದರೂ ಶ್ರೇಷ್ಠವೂ ಅವಶ್ಯಕವೂ ಆದ ಕೆಲಸವು ಅನುಕೂಲವಾಗಿ ನೆರವೇರಬೇಕಾಗಿರುವುದೋ ಆಗ ನನ್ನನ್ನು ನೀನು ಸ್ಮರಿಸು. ಕೂಡಲೇ ನಾನು ಬಂದು ನಿನ್ನ ಕೆಲಸವನ್ನು ಮಾಡಿಕೊಡುತ್ತೇನೆ. ಓ ಸುಂದರವಾದ ರೂಪವುಳ್ಳ ತಾಯಿಯೇ, ನಿನಗೆ ಮಂಗಳವಾಗಲಿ. ನೀನು ಚಿಂತೆಯನ್ನು ಬಿಟ್ಟು ಸುಖವಾಗಿರು. ಹೀಗೆ ಹೇಳಿ ವ್ಯಾಸ ಮಹರ್ಷಿಯು ಹೊರಟು ಹೋದನು. ಆ ಸತ್ಯವತಿಯೂ ಕೂಡ ತಂದೆಯ ಸಮೀಪಕ್ಕೆ ಹೋದಳು. ಅವಳು ಬಾಲಕನಾದ ವ್ಯಾಸ ಮಹರ್ಷಿಯನ್ನು ಯಮುನಾ ನದಿಯ ದ್ವೀಪದಲ್ಲಿ ಪ್ರಸವಿಸಿ ಬಿಟ್ಟು ಬಂದುದರಿಂದ ವ್ಯಾಸ ಮಹರ್ಷಿಯು ದ್ವೈಪಾಯನನೆಂದು ಪ್ರಸಿದ್ಧನಾದನು. ಆ ವ್ಯಾಸ ಮಹರ್ಷಿಯು ವಿಷ್ಣುವಿನ ಅಂಶದಿಂದ ಹುಟ್ಟಿದವನಾದುದರಿಂದ ಜನಿಸಿದ ಕೂಡಲೇ ವೃದ್ಧಿಯನ್ನು ಪಡೆದನು, ಎಂದರೆ ದೊಡ್ಡವನಾದನು. ಅನಂತರದಲ್ಲಿ ಅವನು ಪ್ರತಿಯೊಂದು ಪುಣ್ಯ ತೀರ್ಥದಲ್ಲಿಯೂ ಸ್ನಾನವನ್ನು ಮಾಡುವವನಾಗಿ ದೊಡ್ಡ ತಪಸ್ಸನ್ನು ಆಚರಿಸಿದನು. ಈ ರೀತಿಯಾಗಿ ವ್ಯಾಸ ಮಹರ್ಷಿಯು ಪರಾಶರನಿಂದ ಸತ್ಯವತಿಯಲ್ಲಿ ಹುಟ್ಟಿದನು. ಆ ವ್ಯಾಸ ಮಹರ್ಷಿಯು ಕಲಿಯುಗವು ಬಂದುದನ್ನು ತಿಳಿದು ಕಲಿಯುಗಕ್ಕೆ ಅನುಕೂಲವಾಗಿ ವೇದಗಳನ್ನು ವಿಭಾಗಿಸಿ ಬೇರೆ ಬೇರೆ ಶಾಖೆಗಳನ್ನು ವಿಂಗಡಿಸಿದನು. ವೇದಗಳನ್ನು ವಿಭಾಗಿಸಿ ವಿಸ್ತಾರ ಮಾಡಿದುದರಿಂದ ಈ ದ್ವೈಪಾಯನ ಮುನಿಯು ವ್ಯಾಸ ಎಂದು ಹೆಸರುಳ್ಳವನಾದನು. ಆ ವ್ಯಾಸ ಮುನಿಯು ಧರ್ಮವನ್ನು ತಿಳಿಸತಕ್ಕ 18 ಪುರಾಣಗಳನ್ನು, ಶ್ರೇಷ್ಠವಾದ ಮಹಾಭಾರತವನ್ನು ರಚಿಸಿದನು. ಆ ವ್ಯಾಸಮುನಿಯು ವೇದಗಳನ್ನು ಬೇರೆ ಶಾಖೆಗಳಾಗಿ ವಿಭಾಗಿಸಿ ತನ್ನ ಮುಖ್ಯ ಶಿಷ್ಯರಾದ ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ, ಅಸಿತ, ದೇವಲ ಮತ್ತು ತನ್ನ ಪುತ್ರನಾದ ಶುಕ ಇವರಿಗೆ ವೇದ ಮತ್ತು ಶಾಖೆಗಳನ್ನು ಕಲಿಸಿದನು. ಸೂತಮುನಿಯು ಮುಂದುವರಿಸುತ್ತಾ ಹೇಳ್ತಾನೆ, ಓ ಶೌನಕಾದಿ ಮುನಿಶ್ರೇಷ್ಠರೇ, ನೀವು ಕೇಳಿದುದೆಲ್ಲದಕ್ಕೂ ಸರಿಯಾದ ಕಾರಣವನ್ನು ನಾನು ಹೇಳಿದೆನು ಮತ್ತು ಮಂಗಳಕರವಾದ ಸತ್ಯವತಿಯ ಮಗನಾದ ವ್ಯಾಸನ ಉತ್ಪತ್ತಿಯನ್ನು ನಿಮಗೆ ಹೇಳಿದೆನು. ಓ ಮುನಿಶ್ರೇಷ್ಠರಿರ, ಈ ವ್ಯಾಸಮುನಿಯ ಉತ್ಪತ್ತಿ ವಿಷಯದಲ್ಲಿ ನೀವು ಯಾವ ಸಂದೇಹವನ್ನೂ ಮಾಡಕೂಡದು. ಮಹಾತ್ಮರ ಚರಿತ್ರೆಯಲ್ಲಿ ನಾವು ಯಾವಾಗಲೂ ಗುಣವನ್ನೇ ಸ್ವೀಕರಿಸಬೇಕು. ಆದುದರಿಂದ ಪರಾಶರ ಮತ್ತು ವ್ಯಾಸನೂ ಕೂಡ ಮುನಿಗಳಾದುದರಿಂದ ಅವರು ಮಹಾತ್ಮರು. ಅವರ ವಿಷಯದಲ್ಲಿ ಯಾವ ಸಂದೇಹವನ್ನೂ ಮಾಡದೆ ಗುಣವನ್ನು ಸ್ವೀಕರಿಸಿರಿ. ಮತ್ತು ಈ ಸತ್ಯವತಿಯು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದುದೂ ಕೂಡ ಕಾರಣಾಂತರದಿಂದಲೇ, ಎಂದರೆ ವಸುರಾಜನ ವೀರ್ಯವನ್ನು ಮೀನು ನುಂಗಿದುದರಿಂದ ಆಗಿರುವುದು. ಹೀಗೆ ಇವರೆಲ್ಲರೂ ಮಹಾಮಹಿಮರು. ಪತಿವ್ರತೆಯಾದ ಸತ್ಯವತಿಯು ಪರಾಶರ ಮುನಿಯೊಡನೆ ಬೆರೆತು ಅನಂತರದಲ್ಲಿ ಶಂತನು ರಾಜನನ್ನು ಮದುವೆಯಾದಳು. ಇವುಗಳಿಗೂ ದೈವ ಸಂಕಲ್ಪವೇ ಕಾರಣವು. ಹಾಗಲ್ಲದೇ ಇದ್ದರೆ ಜಿತೇಂದ್ರಿಯನಾದ ಪರಾಶರ ಮುನಿಯ ಮನಸ್ಸು ಕಾಮಬಾಧೆಗೆ ಸೋತು ಹೋದುದು ಹೇಗೆ ಆದೀತು? ಅಲ್ಲದೆ ಅಯೋಗ್ಯರು ಮಾಡತಕ್ಕ ಆ ಕೆಲಸವನ್ನು ಧರ್ಮವನ್ನರಿತ ಮಹಾತ್ಮನಾದ ಪರಾಶರ ಮುನಿಯು ಹೇಗೆ ಮಾಡಿಯಾನು? ಆದುದರಿಂದ ಆಶ್ಚರ್ಯಕರವಾದ ಈ ವ್ಯಾಸಮುನಿಯ ಉತ್ಪತ್ತಿಯು ಏನೋ ಕಾರಣಾಂತರದಿಂದ ಆಗಿದೆ. ಅವನು ಮಹಿಮಾಶಾಲಿಯಾದ ಮಹಾಪುರುಷನು. ಇವೆಲ್ಲವನ್ನು ನಾನು ನಿಮಗೆ ಹೇಳಿದೆನು. ಅಲ್ಲದೆ ಈ ಮಂಗಳಕರವಾದ ಕಥೆಯನ್ನು ಯಾರು ಕೇಳುತ್ತಾರೆಯೋ ಅವರು ಯಾವಾಗಲೂ ಎಲ್ಲ ಪಾಪಗಳಿಂದ ಬಿಡಲ್ಪಟ್ಟವರಾಗುತ್ತಾರೆ ಮತ್ತು ದುಃಖವನ್ನು ಅನುಭವಿಸದೆ ಯಾವಾಗಲೂ ಸುಖಿಗಳಾಗುತ್ತಾರೆ. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.